ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಓದು ಕರ್ನಾಟಕ ಮೌಲ್ಯಮಾಪನದ ಬೇಸ್ಲೈನ್, ಮಿಡ್ಲೈನ್ ಮತ್ತು ಎಂಡ್ಲೈನ್ ಮಾಹಿತಿಯನ್ನು ಹೇಗೆ SATS DSRT ವೆಬ್ಸೈಟಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನಾವು ಮುಖ್ಯ ಶಿಕ್ಷಕರು ಏನಂತಂದರೆ ಮೊದಲನೇದಾಗಿ ಶಿಕ್ಷಕರನ್ನು ಅಸೈನ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಮಾತ್ರ ಶಿಕ್ಷಕರು ಓದು ಕರ್ನಾಟಕ ಮಾಹಿತಿಯನ್ನು ಎಂಟ್ರಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಮುಖ್ಯ ಶಿಕ್ಷಕರು ಏನು ಮಾಡಬೇಕು ಮತ್ತು ಶಿಕ್ಷಕರು ನಂತರದಲ್ಲಿ ಯಾವ ರೀತಿಯ ಮೌಲ್ಯಮಾಪನ ಮಾಹಿತಿಯನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ PDF ರೂಪದಲ್ಲಿ ಸೇವ್ ಮಾಡಿಟ್ಕೊಳ್ಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಿಂದ ಪಡ್ಕೊಳ್ಳೋಣ. ಅದಕ್ಕೋಸ್ಕರ ಇನ್ನು ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಈ ರೀತಿಯ ಶಾಲಾ ಮಾಹಿತಿಯನ್ನು ಪಡೆಯಲು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ SATS DSCRT ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಈ ರೀತಿ ತುಂಬ ಹೈಪರ್ ಲಿಂಕ್ಸ್ ಕಾಣಿಸುತ್ತೆ. ಅದರಲ್ಲಿ DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತಿದೆಯಲ್ಲ, ಆ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸಲ್ಲಿ ಲಾಗಿನ್ ಆಗ್ತೀರಾ. ಸೊ ಓದು ಕರ್ನಾಟಕ ಮಾಹಿತಿಯನ್ನು ಹಾಕಲು ಮೊದಲನೇದಾಗಿ ಮುಖ್ಯ ಗುರುಗಳು ಆ ಶಿಕ್ಷಕರನ್ನು ಅಸೈನ್ ಮಾಡಬೇಕಾಗುತ್ತೆ. ಅವರ ಶಾಲೆಯಲ್ಲಿ ಯಾವ ಶಿಕ್ಷಕರು ಓದು ಕರ್ನಾಟಕ ಪ್ರೋಗ್ರಾಮ್ ಮಾಡಿದಾರೋ ಅವರ ಶಿಕ್ಷಕರನ್ನು ಮುಖ್ಯ ಗುರುಗಳು ಅಸೈನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೊದಲನೇದಾಗಿ ಮುಖ್ಯ ಶಿಕ್ಷಕರ ಕೆಲಸವನ್ನು ತೋರಿಸ್ತಿದ್ದೀನಿ. ಅದಕ್ಕೋಸ್ಕರ SATS ಯೂಸರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಶಾಲೆಯ ಯೂಸರ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ಬರುವಂಥ OTPಯನ್ನು ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು. ನಾನೀಗ ನಮ್ಮ ಶಾಲೆಯ ಯೂಸರ್ ನೇಮನ್ನು ಹಾಕಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ದೀನಿ. ಬರುವಂತಹ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಕೊಡ್ತೀನಿ. ಆಗ ಆ ಶಾಲೆಯ ಮುಖ್ಯ ಗುರುಗಳ ಲಾಗಿನ್ನಲ್ಲಿ ನಾವು ಏನಾಗಿರ್ತೀವಿ. ಅದರಲ್ಲಿ ಲೆಫ್ಟ್ ಸೈಡ್ ಇರುವಂತಹ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಆಗ ರೈಟ್ ಸೈಡಲ್ಲಿ ಅಸೈನ್ ಟೀಚರ್ ಟು ಪ್ರೋಗ್ರಾಮ್ ಅಂತ ಈ ರೀತಿ ವಿಂಡೋ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಟೀಚರ್ ನೇಮ್ ಮತ್ತು ಪ್ರೋಗ್ರಾಮ್ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಅಸೈನ್ ಮಾಡಬೇಕಾಗುತ್ತೆ. ಟೀಚರ್ ನೇಮ್ ಮೇಲೆ ಡೌನ್ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಹೆಸರುಗಳು ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಯಾವ್ಯಾವ ಶಿಕ್ಷಕರು ಓದು ಕರ್ನಾಟಕವನ್ನು ಮಾಡಿದಾರೋ ಆ ಎಲ್ಲ ಶಿಕ್ಷಕರ ಮುಂದಿರುವಂತಹ ರೇಡಿಯೋ ಮಾರ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರೋಗ್ರಾಮ್ ನೇಮಲ್ಲಿ ಓದು ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಸೈನ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ವಾಂಟ್ ಟು ಅಸೈನ್ ಟೀಚರ್ ಟು ಪ್ರೋಗ್ರಾಮ್ ಅಂತ ಕೇಳುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಟೀಚರ್ ಅಸೈನ್ ಸಕ್ಸಸ್ಫುಲಿ ಅಂತೇಳಿ ಗ್ರೀನ್ ಕಲರಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ. ಜೊತೆಗೆ ಕೆಳಗಡೆ ಲಿಸ್ಟ್ ಆಫ್ ಟೀಚರ್ಸ್ ಪ್ರೋಗ್ರಾಮ್ ಅಸೈನ್ಡ್ ಅಂತೇಳಿ ಓದು ಕರ್ನಾಟಕಕ್ಕೆ ನೀವು ಈಗ ಅಸೈನ್ ಮಾಡಿರುವಂತಹ ಶಿಕ್ಷಕರ ಹೆಸರು ಬರುತ್ತೆ. ಕೊನೆಯಲ್ಲಿ ಆ ಶಿಕ್ಷಕರ ಹೆಸರಿನ ಕೊನೆಯಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ರಿಮೂವ್ ಅಂತ ಕೂಡ ಇದೆ. ಅಕಸ್ಮಾತಾಗಿ ಮಿಸ್ ಆಗಿ ಬೇರೆ ಶಿಕ್ಷಕರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರು ಕೂಡ ಇಲ್ಲಿ ರಿಮೂವ್ ಅಂತ ಕ್ಲಿಕ್ ಮಾಡಿದಾಗ ಆ ಡೀಟೇಲ್ಸ್ ಏನಾಗ್ತದೆ, ಡಿಟ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬಂದುಬಿಟ್ಟು ಆ ಶಿಕ್ಷಕರು ಡಿಟ್ಯಾಚ್ ಆಗಿರ್ತಾರೆ. ಸೊ ಮತ್ತೆ ಬೇಕಾದರೆ ನೀವು ಸರಿಯಾದ ಶಿಕ್ಷಕರನ್ನು ಆಗಲೇ ತಿಳಿಸಿದಂತೆ ಅಸೈನ್ ಮೇಲೆ ಹೋಗಿ ಆ ಶಿಕ್ಷಕರ ಹೆಸರನ್ನು ಮತ್ತು ಪ್ರೋಗ್ರಾಮ್ ನೇಮನ್ನು ಸೆಲೆಕ್ಟ್ ಮಾಡಿ ಅಸೈನ್ ಮಾಡ್ಕೊಳ್ಬೋದು. ಈ ರೀತಿ ಮುಖ್ಯ ಗುರುಗಳು ಶಿಕ್ಷಕರನ್ನು ಅಸೈನ್ ಮಾಡಿದ ನಂತರವೇ ಶಿಕ್ಷಕರು ಏನು ಮಾಡಬೇಕಾಗುತ್ತೆ, ತಮ್ಮ ಮುಂದಿನ ಕೆಲಸವನ್ನು ಮಾಡಬೇಕಾಗುತ್ತೆ. ಶಿಕ್ಷಕರು ಓದು ಕರ್ನಾಟಕವನ್ನು SATSನಲ್ಲಿ ಎಂಟ್ರಿ ಮಾಡಲು SATS DSCRT ಅಂತೇಳಿ ಕ್ರೋಮ್ ಬ್ರೌಸರಲ್ಲಿ ಟೈಪ್ ಮಾಡಿ. ಅವರು ಕೂಡ ಸೇಮ್ ಈ ಮುಂಚೆ ಹೇಳಿದಂತೆ DSCRT ಪ್ರೋಗ್ರಾಮ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತಿದೆಯಲ್ಲ, ಆ ಹೈಪರ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೀಚರ್ ಲಾಗಿನ್ ಆ್ಯಸ್ ಟೀಚರ್ ಅಂತೇಳಿ ಹಾಕಿಬಿಟ್ಟು ಯೂಸರ್ ನೇಮಲ್ಲಿ ಅವರ KGID ನಂಬರನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಹಾಕಿ ವೆರಿಫೈ ಮಾಡಬೇಕಾಗುತ್ತೆ. ನಾನೀಗ ಅದನ್ನು ಹಾಕ್ತಾ ಹೋಗ್ತೀನಿ. ವೆರಿಫೈ ಮಾಡಿದಾಗ ಆ ಶಿಕ್ಷಕರು ತಮ್ಮ ಲಾಗಿನ್ನಲ್ಲಿ ಇನ್ ಆಗಿರ್ತಾರೆ. ಈಗ ಅವ್ರ ಕೆಲಸ ಏನಂದರೆ ಲೆಫ್ಟ್ ಸೈಡ್ ಇರುವಂತಹ 3 ಡಾಟ್ಸ್ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಓದು ಕರ್ನಾಟಕ ಅಂತ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ನಿಮಗೆ ಇಲ್ಲಿ ಓದು ಕರ್ನಾಟಕ ಅಂತ ಡಿಸ್ಪ್ಲೇ ಆಗಿಲ್ಲ ಅಂತಂದರೆ ನಿಮ್ಮ ಮುಖ್ಯ ಗುರುಗಳು ಇನ್ನೂ ನಿಮ್ಮನ್ನು ಅಸೈನ್ ಮಾಡಿಲ್ಲ ಅಂತ ಅರ್ಥ. ಸೊ ಆಗ ನೀವು ನಿಮ್ಮ ಮುಖ್ಯ ಗುರುಗಳಿಗೆ ಕೇಳಿ ಮೊದಲಿಗೆ ಅಸೈನ್ ಮಾಡ್ಕೊಂಡ್ಬಿಟ್ಟು ನಂತರ ನಿಮ್ಮ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿರುವಂಥ ಓದು ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. ಓದು ಕರ್ನಾಟಕ ಅಸೆಸ್ಮೆಂಟ್ ಅಂತ ಸಬ್ ಮೆನು ಬರುತ್ತೆ. ಆ ಸಬ್ ಮೆನು ಮೇಲೆ ಕ್ಲಿಕ್ ಮಾಡಿ. ಆಗ ಈ ಕಡೆ ರೈಟ್ ಸೈಡಲ್ಲಿ ನೋಡ್ಬೋದು ಓದು ಕರ್ನಾಟಕ
ಈ ರೀತಿಯ ಕಾಲಮ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಮೊದಲನೇದಾಗಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. 4th ಅಥವಾ 5th ಎಲ್ಲ ಯಾವ ಕ್ಲಾಸನ್ನು ನೀವು ಮಾಹಿತಿಯನ್ನು ಹಾಕ್ತಾ ಇದ್ದೀರೋ. ಕೆಲವೊಂದು ಶಾಲೆಯಲ್ಲಿ 4th ಒಬ್ಬರು 5th ಒಬ್ಬರು ತೊಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆಯಾ ಶಿಕ್ಷಕರು ಅವರವರ ತರಗತಿಯನ್ನು ಹಾಕಬೇಕು. ಇನ್ನು LPSಗಳಾಗಿದ್ದರೆ 2 ತರಗತಿಯನ್ನು ಒಬ್ಬರೇ ಮೇಂಟೈನ್ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ 2 ಕೂಡ ನೀವೇ ಹಾಕ್ಕೊಳ್ಬೇಕಾಗುತ್ತೆ. ನಾನೀಗ 4th ಕ್ಲಾಸಿನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪಲ್ಲಿ ಬೇಸ್ಲೈನ್, ಮಿಡ್ ಲೈನ್ ಮತ್ತು ಎಂಡ್ ಲೈನ್ ಈ ರೀತಿ 3 ರೀತಿಯ ಮೌಲ್ಯಮಾಪನವನ್ನು ನಾವು ಮಾಡಿರ್ತೀವಿ. ಪ್ರಾರಂಭಿಕ ಬೇಸ್ಲೈನ್, ಮಧ್ಯಂತರ ಮೌಲ್ಯಮಾಪನಕ್ಕೆ ಮಿಡ್ ಲೈನ್ ಮತ್ತು ಕೊನೆಯ ಅಥವಾ ಅಂತಿಮ ಮೌಲ್ಯಮಾಪನಕ್ಕೆ ಎಂಡ್ ಲೈನ್ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಿಸ್ ಆಗಲಾರ್ದಂಗೆ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು 3 ಕೂಡ ಎಂಟ್ರಿ ಮಾಡಿ, ನಂತರ ಮತ್ತೊಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಿ 3 ಎಂಟ್ರಿ ಮಾಡಿ, ಪ್ರತಿಯೊಂದು ಬೇಸ್ ಲೈನಿಗೂ, ಮಿಡ್ ಲೈನಿಗೂ, ಎಂಡ್ ಲೈನಿಗೂ ಕೂಡ ನಾವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ನಾನು ಮೊದಲನೇದಾಗಿ ಬೇಸ್ ಲೈನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಲೆವೆಲಲ್ಲಿ ಬೇಸಿಕ್ ಲೆವೆಲ್ ಅಂತ ಹಾಕ್ಕೊಳ್ಳಿ. ಡೇಟಲ್ಲಿ ನೀವು ಯಾವಾಗ ಪ್ರಾರಂಭಿಕ ಮೌಲ್ಯಮಾಪನ ಸ್ಟಾರ್ಟ್ ಮಾಡಿದ್ದೀರೋ ಆ ಡೇಟನ್ನು ಹಾಕ್ಕೊಳ್ಳಿ. ಮಧ್ಯಂತರ ಹಾಕುವಾಗ ಮಧ್ಯಂತರ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರೋ ಅದನ್ನು ಹಾಕ್ಕೊಳ್ಳಿ. ಕೊನೆಯ ಮೌಲ್ಯಮಾಪನಕ್ಕೂ ಕೂಡ ಸೇಮ್ ಕೊನೆಯ ಮೌಲ್ಯಮಾಪನ ಯಾವಾಗ ಮಾಡಿದಿರೋ ಆ ಡೇಟನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ಮತ್ತು ರೈಟ್ ಆರೋ ಮಾರ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಮಂತ್ಸ್ ಕಾಣಿಸುತ್ತೆ. ನಾವು ಅಲ್ಲಿ ಇರುವಂತಹ ಒಂದು ಡೇಟನ್ನು ನೀವು ಯಾವಾಗ ಸೆಲೆಕ್ಟ್ ಮಾಡಿರ್ತೀರೋ ಸ್ಟಾರ್ಟ್ ಆ ಡೇಟನ್ನು ಸೆಟ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ 10 ಎಂಟ್ರೀಸ್ ತೋರಿಸುತ್ತೆ ಪೇಜಲ್ಲಿ. ನೀವು ಏನು ಕ್ಲಾಸ್ ತೆಗೆದಿರ್ತೀರಲ್ಲ ಆ ಕ್ಲಾಸಿನ 10 ಮಕ್ಕಳದ್ದು ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಟೋಟಲ್ ಕ್ಲಾಸನ್ನು ನೋಡಬೇಕಾದ್ರೆ ಇಲ್ಲಿ ಎಂಟ್ರೀಸಲ್ಲಿ ಮ್ಯಾಕ್ಸಿಮಮ್ ಎಂಟ್ರೀಸನ್ನು ಇಟ್ಕೊಳ್ಳಿ. ನಿಮ್ಮ ಕ್ಲಾಸ್ ಸ್ಟ್ರೆಂತ್ಗಿಂತ ಜಾಸ್ತಿ ಇರುವಂಥದ್ದು. ಆಗ ಟೋಟಲ್ ನಿಮ್ಮ ಕ್ಲಾಸಲ್ಲಿರುವಂಥ ಎಲ್ಲ ಮಕ್ಕಳ ನೇಮ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಸೀರಿಯಲ್ ನಂಬರ್ ಇದೆ, ಸ್ಯಾಟ್ಸ್ ID ಇದೆ, ಸ್ಟೂಡೆಂಟ್ ನೇಮ್ ಇದೆ, ಸ್ಕೂಲ್ ನೇಮ್ ಇದೆ. ಆಮೇಲೆ ಮುಂದೆ ಹಾಕಬೇಕಾದಂಥ ಮಾಹಿತಿ ಏನೇನೆಂದರೆ ಸ್ಯಾಂಪಲ್ ನಂಬರ್. ಅಂದರೆ ನಾವು ಸ್ಯಾಂಪಲ್ ಹಾಳೆಗಳನ್ನು, ಕ್ವಶನ್ ಪೇಪರ್ಗಳನ್ನು, ಪರೀಕ್ಷಣಗಳನ್ನು ಕೊಟ್ಟಿರ್ತೀವಲ್ಲ ಮಕ್ಕಳಿಗೆ, ಆ 4 ಪರೀಕ್ಷಣದಲ್ಲಿ ಯಾವ ಪರೀಕ್ಷಣವನ್ನು ಕೊಟ್ಟು ನೀವು ಮಕ್ಕಳಿಗೆ ಮಾಡಿದ್ದೀರಾ ಪರೀಕ್ಷೆ, ಬೇಸ್ಲೈನ್ ಪರೀಕ್ಷೆ ಅಂತ ನೀವಿಲ್ಲಿ ಹಾಕಬೇಕಾಗುತ್ತೆ. ಸೊ ನೀವಿಲ್ಲಿ ಮೊದಲನೇದಾಗಿ ಶಿಕ್ಷಕರಿಗೆ ಏನು ಮಾಡಬೇಕಂದ್ರೆ, ನಿಮಗೆ ಓದು ಕರ್ನಾಟಕ ಕಿಟ್ಟಲ್ಲಿ ಕೊಟ್ಟಿರುವಂತಹ ಮೌಲ್ಯಮಾಪನ ಏನು ಫಾರ್ಮ್ಯಾಟ್ ಇದೆಯಲ್ಲ ಆ ಫಾರ್ಮ್ಯಾಟನ್ನ ಪಕ್ಕದಲ್ಲಿ ಇಟ್ಕೊಂಡು ನೀವು ಹಾಕಬೇಕಾಗುತ್ತೆ. ಸೊ ಈಗ ಒಂದೇ ಮಗು ನಾನು ತೊಗೊಂಡಿದ್ದೀನಿ, ಆ ಮಗುವಿಗೆ ಯಾವ ಪರೀಕ್ಷಣವನ್ನು ಸಂಖ್ಯೆಯನ್ನು ನೀವು ಕೊಟ್ಟಿದ್ದೀರಾ ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 1, 2, 3, 4 ಈ 4ರಲ್ಲಿ ಯಾವ್ದು ಕೊಟ್ಟಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ಮಗು ಆಬ್ಸೆಂಟ್ ಇದ್ದರೆ AB ಆಬ್ಸೆಂಟ್ ಅಂತ ಕೂಡ ಹಾಕೋಬೋದು. ಆಬ್ಸೆಂಟ್ ತೋರಿಸಿದಾಗ ಮುಂದೆ ಯಾವುದೇ ಮಾಹಿತಿ ಕೂಡ ಎಂಟ್ರಿ ಮಾಡೋಕ್ಕೆ ಓಪನ್ ಇರಲ್ಲ, ಅವೆಲ್ಲ ಫ್ರೀಸ್ ಆಗಿಬಿಡ್ತವೆ. ಸೊ ಈಗ ನಾನು ಸ್ಯಾಂಪಲ್ 1 ಈ ಮಗುವಿಗೆ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ನಂತರ ಬೇಸಿಕ್ ರೀಡಿಂಗಲ್ಲಿ ಮಗು ಯಾವ ಹಂತದಲ್ಲಿದೆ, ಬಿಗಿನರ್ ಹಂತದಲ್ಲಿಯೋ ಅಥವಾ ಪದ ಲೆಟರ್ ಹಂತದಲ್ಲಿಯೋ, ಬಿಗಿನರ್ ಹಂತದಲ್ಲಿದೆಯೋ, ಲೆಟರ್ ಅಂದರೆ ಅಕ್ಷರ ಹಂತದಲ್ಲಿದೆಯೋ, ವರ್ಡ್ ಅಂದರೆ ಪದ ಹಂತದಲ್ಲಿದೆಯೋ, ಪ್ಯಾರಾ ಅಂದರೆ ಪ್ಯಾರಾ ಹಂತದಲ್ಲಿ, ಆನಂತರ ಸ್ಟೋರಿ ಕತೆ ಹಂತದಲ್ಲಿ ಯಾವ ಹಂತದಲ್ಲಿದೆ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ ರೆಕಗ್ನಿಷನಲ್ಲಿ ಅಂದರೆ ಅದು ಕನ್ನಡಕ್ಕಾಯಿತು. ನೆಕ್ಸ್ಟ್ ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಗೆ ಮಗು ಪ್ರಾರಂಭಿಕ ಹಂತದಲ್ಲಿದೆಯೋ, 1 ಡಿಜಿಟ್ ಹಂತದಲ್ಲಿದೆಯೋ, 2 ಡಿಜಿಟ್ ಹಂತದಲ್ಲಿದೆಯೋ, 3 ಡಿಜಿಟ್ ನಂಬರ್ಸ್ ಹಂತದಲ್ಲಿದೆಯೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬೇಸಿಕ್ ಆಪ್ರೇಷನ್ಸನ್ನು ನೋಡಿದಾಗ ಎಡಿಷನ್ ಮಾಡುತ್ತೆ ಅಂದರೆ ಕ್ಯಾನ್, ಮಾಡೋಕ್ಕೆ ಬರಲ್ಲ ಅಂತಂದರೆ ಕ್ಯಾನಾಟ್, ಈ ರೀತಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸಬ್ಟ್ರಾಕ್ಷನ್ ಕೂಡ ಇದು ಪ್ರತಿಯೊಂದು ಮಗುವಿಗೂ ಕೂಡ ಇದೇ ರೀತಿ ನೀವು ಹಾಕ್ತಾ ಹೋಗಬೇಕಾಗುತ್ತೆ. ಈ ರೀತಿ ಹಾಕಿದ ನಂತರ ಕೆಳಗಡೆ ಸೇವ್ ಅಂತ ಆಪ್ಷನ್ ಇದೆ. ಇದೇ ರೀತಿ ನೀವು ಈ ತರಗತಿಯ ಎಲ್ಲ ಮಕ್ಕಳ ಮಾಹಿತಿಯನ್ನು ಹಾಕಿಕೊಂಡು ಕೊನೆಯದಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಕೆಲವೊಂದಿಷ್ಟು ಮಕ್ಕಳನ್ನು ಬಿಟ್ಬಿಟ್ಟು ನೀವೇನಾದರೂ ಸೇವ್ ಮಾಡಿದರೆ ಮತ್ತೊಂದು ಸಾರಿ ಇದೇ ರೀತಿ ಓಪನ್ ಮಾಡಿ, ಆಗ ನೀವು ಹಾಕಿರುವಂತಹ ಮಾಹಿತಿಯನ್ನು ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಿ. ಸೇವ್ ಕೊಟ್ಟಿದ್ದೀರಾ, ಒಂದೇ ಮಗುವನ್ನು ನಾನು ಹೇಗೆ ಹಾಕಿದ್ದೀನಿ, ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನಾನು ನೆಕ್ಸ್ಟ್ ಮತ್ತೆ ಅದೇ ಕ್ಲಾಸನ್ನು, ಅದೇ ಬೇಸ್ ಲೈನನ್ನು ತಗೊಳ್ತಾ ಇದ್ದೀನಿ. ಆಗ ಮಾಹಿತಿ ಎಲ್ಲ ಮಕ್ಕಳದು ಬಂತು. ಅದರಲ್ಲಿ ನೋಡಿ ಒಂದು ಮಗುವಿಂದು ಫಿಲಪ್ ಆಗಿದೆ, ಉಳಿದ ಮಕ್ಕಳದು ಇನ್ನೂ ಆಗಿಲ್ಲ. ಸೊ ಆವಾಗ ಕೆಳಗೆ ಆಪ್ಷನ್ ಏನು ಬರುತ್ತೆ ಅಂದರೆ ಅಪ್ಡೇಟ್ ಮತ್ತು ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ನೀವೀಗ ಉಳಿದಂಥ ಮಕ್ಕಳ ಮಾಹಿತಿಯನ್ನು ತುಂಬಿ ಅಪ್ಡೇಟ್ ಕೊಡಬೇಕಾಗುತ್ತೆ. ಈ ರೀತಿ ಇನ್ನೂ ಯಾವ್ಯಾವ ಮಕ್ಕಳ ಮಾಹಿತಿಯನ್ನು ನೀವು ತುಂಬಿಲ್ವೋ ಆ ಎಲ್ಲ ಮಕ್ಕಳ ಮಾಹಿತಿಯನ್ನು ತುಂಬಿಬಿಟ್ಟು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ, ಆಗ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ತೋರಿಸುತ್ತೆ. ಯಾವಾಗ ನೀವು ಆ ತರಗತಿಯ ಎಲ್ಲ ಮಕ್ಕಳ ಮಾಹಿತಿಯನ್ನು ಕಂಪ್ಲೀಟಾಗಿ ಫಿಲಪ್ ಮಾಡಿರ್ತೀರೋ ಆವಾಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿ ನಾವೀಗ ಒಂದು ತರಗತಿಯ ಒಂದು ಬೇಸ್ಲೈನನ್ನು
ಕಂಪ್ಲೀಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ನಾವು ಇದೇ ರೀತಿ ಅದೇ ತರಗತಿಯ ಮಿಡ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬೇಸಿಕ್ ಲೆವೆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಿಡ್ಲೈನ್ ಯಾವ ಅಂದರೆ ಇದು 60 ದಿನದ ಪ್ರೋಗ್ರಾಮ್ ಆಗಿರುತ್ತೆ. ಬೇಸಿಕ್ ಅಂದರೆ ಬೇಸ್ಲೈನಿಂದ ಮಿಡ್ಲೈನಿಗೆ 30 ದಿನಗಳು. ಸೊ ನಾನೀಗ 13 ನವಂಬರ್ ತೊಗೊಂಡಿದ್ನಲ್ಲ, 1 ತಿಂಗಳು ರಜೆಗಳನ್ನು ಹೊರತುಪಡಿಸಿ ಕೆಲವರು ಶಿಕ್ಷಕರು ನಮ್ಮ ವೈಯಕ್ತಿಕ ರಜೆಗಳನ್ನು ಹಾಕಿರ್ತೀವಿ, ಅಂತಹ ಕೆಲವೊಂದು ರಜೆಗಳ ದಿನಗಳು ಬಂದಿರ್ತವೆ, ಶಾಲಾ ರಜೆಗಳು ಬಂದಿರ್ತವೆ. ಅವೆಲ್ಲವನ್ನು ಹೊರತುಪಡಿಸಿ 30 ದಿನಗಳು ಯಾವಾಗಾಗಿರುತ್ತೋ ಆ 30 ದಿನಗಳಿಗೆ ನಾವೇನು ಮಾಡಬೇಕಾಗುತ್ತೆ, ಮತ್ತೊಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ಹಾಕಿರ್ತೀವಿ, ಮಧ್ಯಂತರ ಮೌಲ್ಯಮಾಪನವನ್ನು ಮಾಡಿರ್ತೀವಿ. ಆ ಡೇಟನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಆ ಮಕ್ಕಳ ಲಿಸ್ಟ್ ಬರುತ್ತೆ. ಅಲ್ಲಿ ಕೂಡ ಸೇಮ್ ಕ್ವಶನ್ಸ್ ಅಂದರೆ ಸ್ಯಾಂಪಲ್ ನಂಬರು, ಬೇಸಿಕ್ ರೀಡಿಂಗು, ನಂಬರ್ ರೆಕಗ್ನೈಸೇಷನ್ನು, ಆಮೇಲೆ ಬೇಸಿಕ್ ಆಪ್ರೇಷನ್ಸ್ ಎಲ್ಲವನ್ನು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಅದನ್ನು ಕೂಡ ನಾವು ಫೈನಲ್ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಎಂಡ್ ಲೈನಲ್ಲಿ ಹೋಗಿಬಿಟ್ಟು ಇದೇ ಥರನೇ ಮತ್ತೆ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದೇ ರೀತಿ 5ನೇ ತರಗತಿಯ ಮಾಹಿತಿಯನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಒಂದು ಸಲ ಈ ರೀತಿ ಮಾಡಿದ ನಂತರ ನಿಮ್ಮ ಮಾಹಿತಿಗಾಗಿ ಬೇಕಾದರೆ ಈ ತುಂಬಿರುವಂಥ ಮಾಹಿತಿಯನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು ಅಂತಂದರೆ ಇಲ್ಲಿ ಎಂಟ್ರೀಸ್ ಪರ್ ಪೇಜ್ ಅಂತ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಇರುವಂತಹ PDF ಅಂತ ಸಿಂಬಲ್ ಏನಿದೆಯಲ್ಲ, ಆ ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡಿಂಗ್ ಫೈಲ್ ಅಂತೇಳಿ ಫೈಲ್ ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಅದನ್ನು ನೋಡ್ಕೊಳ್ಬೋದಾಗಿದೆ. ಅದು ಎಲ್ಲ ಮಾಹಿತಿ ನಿಮಗೆ ಬೇಸ್ಲೈನ್, ಮಿಡ್ಲೈನ್, ಎಂಡ್ ಲೈನ್ ಅಂತ ಸಪ್ರೇಟಾಗಿ ಈಗ ಈ ರೀತಿಯಾಗಿ ಕಾಲಮ್ ರೂಪದಲ್ಲಿ ನಿಮ್ಮ ಡೌನ್ಲೋಡ್ಸಲ್ಲಿ ಸೇವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಗೊತ್ತಾಯ್ತಲ್ಲ? ಈ ರೀತಿ ನಾವು ಓದು ಕರ್ನಾಟಕವನ್ನು SATS DSERT ವೆಬ್ಸೈಟಲ್ಲಿ ಎಂಟ್ರಿ ಮಾಡ್ಬೋದಾಗಿದೆ. ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿಯಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.